ಮುಂಗಾರು ಅಬ್ಬರ ಬೆಳಗಾವಿ ಕೊಡಗು ಅಕ್ಷರಶಃ ತತ್ತರಗೊಳ್ತಾ ಇದೆ. ಬರಗಾಲದಿಂದ ಬೆಂದಿದ್ದವರಿಗೆ ಇದೀಗ ಮಳೆಯ ಕೃಪೆ ಆಗ್ತಾ ಇದೆ. ಬಟ್ ಒಂದು ಕಡೆ ಪ್ರವಾಹದ ಭೀತಿ ಕೂಡ ಅಲ್ಲಿ ಎದುರಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗ ಬರಗಾಲ ಇನ್ನೇನಪ್ಪ ಮುಂದಿನ ದಿನಗಳಲ್ಲಿ ಮಳೆ ಆಗ್ತಾ ಇದೆ, ನೀರಿನ ಕೊರತೆ ಬರೋದಿಲ್ಲ ಅಂತ ರೈತರು ಖುಷಿಯಾಗಿದ್ರೆ, ಮತ್ತೊಂದು ಕಡೆ ಈ ಪ್ರವಾಹದ ಭೀತಿ ಕೂಡ ಎದುರಾಗ್ತಾ ಇದೆ. ಎಲ್ಲಿ ಯಾವ ಮರ ಬಿದ್ದು ಬಿಡುತ್ತೆ, ಎಲ್ಲಿ ಯಾವ ಗೋಡೆ ಬಿದ್ದು ಬಿಡುತ್ತೆ, ಎಲ್ಲಿ ಯಾವ ಪ್ರವಾಹ ಮನೆಗಳಿಗೆ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜನ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಮುಂಗಾರು ಅಬ್ಬರ ಬೆಳಗಾವಿ ಕೊಡಗು ಅಕ್ಷರಶಃ ತತ್ತರಗೊಳ್ತಾ ಇದೆ. ಬರಗಾಲದಿಂದ ಬೆಂದಿದ್ದವರಿಗೆ ಈಗ ಮಳೆಗಾಲದ ಆತಂಕ. ರಾಜ್ಯದ ಹಲವೆಡೆ ಮುಂಗಾರು ಅಬ್ಬರ ಪ್ರವಾಹದ ಭೀತಿ ಎದುರಾಗಿದೆ. ನೆರೆ ಎದುರಿಸಲು 397 ಪರಿಹಾರ ಕೇಂದ್ರ, 41 ಬೋಟ್ಗಳು. ಮಹಾದಿಂದ ಕೃಷ್ಣೆಗೆ ಬಂತು 98,000 ಕ್ಯೂಸೆಕ್ ನೀರು. ಕೃಷ್ಣಾ ಘಟಪ್ರಭಾ ಒಳಹರಿವು ಹೆಚ್ಚಳ, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೆಳಗಾವಿಯ 10 ಸೇತುವೆ ಮುಳುಗಡೆ, ಸಂಪರ್ಕ ಕಡಿತಗೊಂಡಿದೆ. ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತಗೊಂಡಿದೆ. ಮಡಿಕೇರಿಯಲ್ಲಿ ಪಾದಚಾರಿ ಮಾರ್ಗ ಕುಸಿತ, ಪರದಾಟ. ವಿರಾಜಪೇಟೆ ಗೋನಿ ಕೊಪ್ಪಲು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್. ಹಾಸನದ ಸಕಲೇಶಪುರ ಸೇರಿ ಮಲೆನಾಡಿನಲ್ಲಿ ಬಿರುಗಾಳಿ ಮಳೆ. ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಮುಂಗಾರು ಅಬ್ಬರ ಬೆಳಗಾವಿ ಕೊಡಗು ಅಕ್ಷರಶಃ ತತ್ತರಗೊಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸುರಿದಂತಹ ಮಳೆಯಿಂದ ಕೃಷ್ಣೆಗೆ 98,000 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಮತ್ತೊಂದು ಕಡೆ ನೆರೆ ಎದುರಿಸಲು 397 ಪರಿಹಾರ ಕೇಂದ್ರ ಮತ್ತು 41 ಬೋಟ್ಗಳ ಆಯೋಜನೆಯನ್ನ ಮಾಡಿದ್ದಾರೆ. ಇನ್ನು ರಾಜ್ಯದ ಹಲವೆಡೆ ಮುಂಗಾರು ಅಬ್ಬರ ಪ್ರವಾಹದ ಭೀತಿ ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಕೃಷ್ಣಾ ನದಿ ಆಗಿರ್ಬೋದು, ಇನ್ನು ಘಟಪ್ರಭಾ ಒಳಹರಿವು ಹೆಚ್ಚಳ ಆಗಿದೆ, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೆಳಗಾವಿಯಲ್ಲಿ 10 ಸೇತುವೆಗಳು ಮುಳುಗಡೆಗೊಂಡಿರುವಂಥದ್ದು. ಸಂಪರ್ಕ ಕೂಡ ಕಡಿತಗೊಂಡಿದೆ. ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಜನಗಳ ಓಡಾಟಕ್ಕೆ, ದಿನಂಪ್ರತಿಯ ಓಡಾಟ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೀಗ ಕಡಿತಗೊಂಡಿದೆ. ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಕೂಡ ಪೂರ್ತಿಯಾಗಿ ಜಲಾವೃತಗೊಂಡಿದೆ. ಮಡಿಕೇರಿಯಲ್ಲಿ ಪಾದಚಾರಿ ಮಾರ್ಗ ಕುಸಿತ ಆಗಿರುವಂಥದ್ದು, ಅಲ್ಲಿ ಜನ ಕೂಡ ಪರದಾಟವನ್ನ ನಡೆಸಿದ್ದಾರೆ. ಇನ್ನು ವಿರಾಜಪೇಟೆ ಗೋಣಿಕೊಪ್ಪಲು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್. ಹಾಸನದ ಸಕಲೇಶಪುರ ಸೇರಿ ಮಲೆನಾಡಿನಲ್ಲಿ ಬಿರುಗಾಳಿ ಮಳೆ. ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ಕೊಟ್ಟಿದೆ. ಮಳೆ ಇಲ್ಲ ಅಂತ ಇದ್ದೀವಿ, ಮಳೆ ಆಗ್ತಾ ಇಲ್ಲ, ಈಗ ಮಳೆ ಆಗ್ತಾ ಇದೆ. ಬಟ್ ಇಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ನು, ನವಿಲು ತೀರ್ಥಕ್ಕೆ 4,000 ಕ್ಯೂಸೆಕ್ ಒಳಹರಿವು ಬಂದಿದೆ. ನೆರೆ ನಿರ್ವಹಣೆಗೆ 397 ಪರಿಹಾರ ಕೇಂದ್ರ, 129 ಗೋಶಾಲೆ, 41 ಬೋಟ್ಗಳ ಸಜ್ಜು. ಇನ್ನು ಕೂಡಲ ಸಂಗಮದಲ್ಲಿ ಕೃಷ್ಣಾ ಬಲಪ್ರಭಾ ನೀರಿನ ಮಟ್ಟ ಏರಿಕೆ ಆಗಿದೆ. ಹಿಪ್ಪರಿಗಿ ಡ್ಯಾಂನಿಂದ 96,000 ಕ್ಯೂಸೆಕ್ ನೀರು ಬಿಡುಗಡೆಗೊಂಡಿರುವಂಥದ್ದು. ಶಿವಮೊಗ್ಗದಲ್ಲಿ ಲಿಂಗನಮಕ್ಕಿ ಡ್ಯಾಂಗೂ ಕೂಡ ಒಳಹರಿವು ಹೆಚ್ಚಾಗಿದೆ. ತುಂಗಾ ಡ್ಯಾಂನಿಂದ 19,000 ಕ್ಯೂಸೆಕ್ ನೀರು ನದಿಗೆ ಸೇರ್ಪಡೆ ಆಗುವಂಥದ್ದು. ಶಿವಮೊಗ್ಗದ ಲಿಂಗನಮಕ್ಕಿ ಡ್ಯಾಂಗೆ 23,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ. ನವಿಲು ತೀರ್ಥದಲ್ಲೂ ಕೂಡ ಒಳಹರಿವು ಹೆಚ್ಚಾಗಿರುವಂಥದ್ದು. ಹಿಡಕಲ್ ಜಲಾಶಯಕ್ಕೆ 21,000 ಕ್ಯೂಸೆಕ್ ನೀರು ಹರಿದಿರುವಂಥದ್ದು, ಒಳಹರಿವು ಹೆಚ್ಚಾಗಿದೆ. ವರುಣ ಇಲ್ಲಿ ಕಣ್ಣು ಬಿಟ್ಟಿದ್ದಾನೆ. ಬಟ್ ಇಲ್ಲಿ ಆಗ್ತಾ ಇದ್ದಂಥ ಸಿಚುವೇಶನ್ಸ್ಗಳೇನು? ಮಹಾಮಳೆ, ಈಗ ಸತತವಾಗಿ ಮಳೆ ಸುರಿತಾ ಇದೆ, ಮಳೆಯ ಅಬ್ಬರ ಜೋರಾಗಿದೆ. ಎಲ್ಲೆಡೆ ಕೂಡ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಈ ಒಂದು ದೃಶ್ಯಗಳನ್ನು ನಾವು ಗಮನಿಸಿದ್ರೆ, ಈ ಒಂದು ಹಿಂದೆ ಒಂದು 4-5 ವರ್ಷಗಳ ಹಿಂದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ರೀತಿಯಾದಂಥ ಸಿಚುವೇಶನ್ಸ್ ಆಗಿತ್ತು. ಜನ ತತ್ತರಗೊಂಡಿದ್ರು. ಎಲ್ಲಿ ಯಾವಾಗ ಯಾವ ಮನೆಗೆ ನೀರು ಹೋಗ್ಬಿಡುತ್ತಪ್ಪ ಅನ್ನುವಂಥ ಸಿಚುವೇಶನ್ ನಿರ್ಮಾಣ ಆಗಿತ್ತು. ನೋಡಿ, ಜೂನ್ ತಿಂಗಳಲ್ಲಿ ಆಗಬೇಕಾದಂಥ ಮಳೆ
ಬಟ್ ಇದೀಗ ಸ್ಟಾರ್ಟಿಂಗಲ್ಲಿ ಏನು ಮುಂಗಾರು ಮಳೆ ಆರಂಭ ಆಗ್ತಾ ಇದೆ ಅಂತ ಏನು ಹೇಳ್ಕೊಂಡಿದ್ವಿ, ಎಕ್ಸ್ಪೆಕ್ಟೇಷನ್ ತಕ್ಕಂಥ, ನಿರೀಕ್ಷೆಗೆ ತಕ್ಕಂಥ ಮಳೆ ಆಗಿರಲಿಲ್ಲ. ಬಟ್ ಈಗ ಸತತವಾಗಿ ಒಂದು 4 ದಿನದಿಂದ ಏನು ಮಳೆ ಸುರಿತಾ ಇದೆಯಲ್ಲ, ಇದು ಹಿಂದೆ ಏನು ಮಳೆ ಆಗಿಲ್ಲ ಅಂತ ಏನು ಜನ ತತ್ತರಿಸ್ತಾ ಇದ್ರಲ್ವಾ, ಮಳೆನೇ ಆಗ್ತಾ ಇಲ್ಲಪ್ಪ ಹೇಗೆ ಮುಂದೆ ಅನ್ನುವಂಥ ಯೋಚನೆಯಲ್ಲಿ ಇದ್ರಲ್ಲ, ಅದನ್ನೆಲ್ಲ ಮರೆಸಿಬಿಟ್ಟಿದೆ ಈ ಮಳೆ. ಬಟ್ ಒಂದು ಕಡೆ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂಥದ್ದು. ನದಿಗಳಿಗೆ, ಎಲ್ಲ ನದಿಗಳಿಗೆ ಒಳಹರಿವು ಹೆಚ್ಚಾಗಿದೆ. ಖುಷಿ ಪಡುವಂಥ ಸುದ್ದಿ, ಸಂತಸ ಪಡುವಂಥ ಸುದ್ದಿ. ಯಾಕಂದರೆ ನೀರಿನ ಕೊರತೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಬರಗಾಲ ಅನ್ನೋದು ನಾವು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಸುತ್ತಮುತ್ತ ಇರುವಂಥ ಹಳ್ಳಿಗಳು, ನಗರ ಪ್ರದೇಶಗಳಿಗೆ ನೀರಿನ ಹರಿವು ಹೆಚ್ಚಾಗಿರುತ್ತೆ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಜನ ಎದುರಿಸಬೇಕಾದಂಥ ಸಿಚುವೇಶನ್ಸ್ಗಳು ನೆನೆಸ್ಕೊಂಡ್ರೆ ಮಾತ್ರ ಇಲ್ಲಿ ಭಯ ಆಗುತ್ತೆ. ಯಾಕಂದರೆ ಎಲ್ಲಿ ಯಾವ ಗೋಡೆ ಕುಸಿದು ಬಿಡುತ್ತೋ, ಎಲ್ಲಿ ಏನು ಅನಾಹುತ ಆಗಿಬಿಡುತ್ತೋ, ಎಲ್ಲಿ ಪ್ರವಾಹ ಹೆಚ್ಚಾಗಿ ಮನೆಗಳಿಗೆ ನೀರು ನುಗ್ಗಿಬಿಡುತ್ತೋ, ಇನ್ನು ಬೆಳೆದಂಥ ಬೆಳೆ ಎಲ್ಲಿ ಕೊಚ್ಚಿ ಹೋಗ್ಬಿಡುತ್ತೋ, ಹೀಗೆ ಹಲವಾರು ಯೋಚನೆಗಳು, ಹಲವಾರು ಚಿಂತೆಗಳಲ್ಲಿ ರೈತರು ಇರುವಂಥದ್ದು. ಬಟ್ ಮಳೆ ಆಗ್ತಾ ಇದೆ, ಮಳೆ ಸುರಿತಾ ಇದೆ, ಇನ್ನೂ ಎಷ್ಟು ದಿನಗಳ ಕಾಲ ಮಳೆ ಆಗುತ್ತೆ, ಇನ್ನೂ ಇದರಿಂದ ಏನೆಲ್ಲ ಅವಘಡ ಆಗಬಹುದು ಅನ್ನುವಂಥದ್ದು ಜನ ಚಿಂತೆ ಮಾಡ್ತಾ ಇದ್ದಾರೆ.